24 ಗಂಟೆಗಳ ಪ್ರಮುಖ ಸುದ್ದಿಗಳು. ಕೇಂದ್ರ ಸರ್ಕಾರವು 2026ರ ರಾಷ್ಟ್ರಗೌರವ ಕಾಯ್ದೆ ವ್ಯಾಪ್ತಿಯನ್ನು ವಂದೇ ಮಾತರಂ ಗೀತೆಗೆ ವಿಸ್ತರಿಸುವ ಮಸೂದೆಗೆ ಯೋಜನೆ ರೂಪಿಸಿದೆ. ಇದರಡಿ ರಾಷ್ಟ್ರಗೀತೆಗೆ ಅವಮಾನ ಮಾಡುವುದು ಅಥವಾ ಅದರ ಗಾಯನಕ್ಕೆ ಅಡ್ಡಿಪಡಿಸುವುದಕ್ಕೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವ ಪ್ರಸ್ತಾಪವಿದ್ದು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗಾನದಷ್ಟೇ ಕಾನೂನುಬದ್ಧ ರಕ್ಷಣೆಯನ್ನು ವಂದೇ ಮಾತರಂಗೂ ನೀಡುವ ಉದ್ದೇಶ ಹೊಂದಿದೆ. ಭಾರತೀಯ ವಾಯುಪಡೆಯ 4 ರಫೇಲ್ ಯುದ್ಧ ವಿಮಾನಗಳು ಮೊದಲ ಬಾರಿಗೆ ಎಕ್ಸಸೈಸ್ ಪಿಚ್ ಬ್ಲ್ಯಾಕ್ 2026ನಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾಕ್ಕೆ ತಲುಪಿವೆ. 20 ರಾಷ್ಟ್ರಗಳ ಭಾಗವಹಿಸುವಿಕೆಯಲ್ಲಿ ನಡೆಯುವ ಈ ಸಂಕೀರ್ಣ ವಾಯುಯುದ್ಧ ಮತ್ತು ಪರಸ್ಪರ ಕಾರ್ಯಸಾಮರ್ಥ್ಯ ಅಭ್ಯಾಸವು ಭಾರತ-ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ವಿಕಸಿತ ಕೃಷಿ 2047 ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಇದರಡಿ 100 ಹವಾಮಾನ ಸ್ಮಾರ್ಟ್ ಗ್ರಾಮಗಳು, 10 ಕೋಟಿ ರೈತರಿಗೆ ತಂತ್ರಜ್ಞಾನ ತಲುಪಿಸುವುದು ಹಾಗೂ 2029ರೊಳಗೆ 10,000 ರೂಪೀಸ್ ಕೋಟಿ ಸಂಪನ್ಮೂಲ ಸಂಗ್ರಹಿಸುವುದು ಗುರಿಯಾಗಿದ್ದು, ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಕೃಷಿಯನ್ನು ಹೊಂದಿಸುವ ಉದ್ದೇಶ ಹೊಂದಿದೆ. ಜಪಾನ್ನ 20 ಬುಲೆಟ್ ರೈಲುಗಳು ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ 2030ರ ದಶಕದ ಆರಂಭದಲ್ಲಿ ಮಾತ್ರ ಪೂರೈಕೆಯಾಗಲಿವೆ. ಆದ್ದರಿಂದ 2027ರಲ್ಲಿ ಆರಂಭವಾಗಲಿರುವ ಮೊದಲ ಹೈಸ್ಪೀಡ್ ರೈಲು ಸೇವೆ ಆರಂಭದಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತದಲ್ಲೇ ನಿರ್ಮಿತ ರೈಲುಗಳಿಂದಲೇ ಕಾರ್ಯನಿರ್ವಹಿಸಲಿದೆ. ಕೇಂದ್ರ ಸರ್ಕಾರವು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ MSOCಗಾಗಿ ಗೋಯಿಂಗ್ ಗ್ಲೋಬಲ್ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ರಫ್ತು ಮಾರುಕಟ್ಟೆಗಳು, ಖರೀದಿದಾರರ ಗುರುತು, ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನದಂಡಗಳು, ಸುಸ್ಥಿರತೆ ನಿಯಮಗಳು, ಮುಕ್ತ ವ್ಯಾಪಾರ ಒಪ್ಪಂದಗಳು FTA ಹಾಗೂ ವ್ಯಾಪಾರ ಪರಿಹಾರ ಸಾಧನಗಳ ಕುರಿತು ಮಾಹಿತಿ ನೀಡಲಾಗಿದ್ದು, ಭಾರತದ 6.3 ಕೋಟಿ MSMCಗಳಿಗೆ ಜಾಗತಿಕ ಸ್ಪರ್ಧೆಯಲ್ಲಿ ನೆರವಾಗಲಿದೆ. ನೀತಿ ಆಯೋಗದ ಹೂಡಿಕೆ ಸ್ನೇಹಿ ಸೂಚ್ಯಂಕ 2026ರಲ್ಲಿ ಗುಜರಾತ್ ಮೊದಲ ಸ್ಥಾನ ಪಡೆದಿದೆ. ನಂತರ ಕ್ರಮವಾಗಿ ಮಹಾರಾಷ್ಟ್ರ, ತಮಿಳುನಾಡು, ಗೋವಾ ಮತ್ತು ಒಡಿಶಾ ಸ್ಥಾನ ಪಡೆದಿವೆ. 8 ಹೂಡಿಕೆ ಸ್ನೇಹಿ ಮಾನದಂಡಗಳ ಆಧಾರದ ಮೇಲೆ ಈ ಮೌಲ್ಯಮಾಪನ ನಡೆಸಲಾಗಿದ್ದು, ದೇಶೀಯ ಹಾಗೂ ವಿದೇಶಿ ಹೂಡಿಕೆಗಳಿಗೆ ಗುಜರಾತ್ ಅತ್ಯಂತ ಅನುಕೂಲಕರ ರಾಜ್ಯವೆಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಯುನೈಟೆಡ್ ಕಿಂಗ್ಡಮ್ £300 ಮಿಲಿಯನ್ ವೆಚ್ಚದ ಸ್ಟೋರ್ಮ್ ರಕೋಸ್ರಥ್ ಚಂಡಮಾರುತ ಹೋರಾಟಗಾರ ಯೋಜನೆಯನ್ನು ಆರಂಭಿಸಿದೆ. ಇದರಡಿ ಟೈಫೂನ್ ಈ ವ್ಯವಕಲನ 35 ಮತ್ತು ಓಖ ತಂತ್ರದ ಬಿರುಗಾಳಿ ಯುದ್ಧ ವಿಮಾನಗಳಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ವಾಯತ್ತ ಲಾಯಲ್ ವಕಲಜಥ ನಿಷ್ಠಾವಂತ ಸಹಚರ ಡ್ರೋನ್ಗಳು, ಎಲೆಕ್ಟ್ರಾನಿಕ್ ದಾಳಿ ಹಾಗೂ ಏಕಮುಖ ದಾಳಿ ಸಾಮರ್ಥ್ಯ ಹೊಂದಿದ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ JWST ಬೀಟಾ ಪಿಕ್ಟೋರಿಸ್ D ಎಂಬ ದೈತ್ಯ ಬಹಿರ್ಗ್ರಹವನ್ನು ಪತ್ತೆ ಹಚ್ಚಿದೆ. ಇದು ಭೂಮಿಯಿಂದ 63 ಬೆಳಕಿನ ವರ್ಷಗಳ ದೂರದಲ್ಲಿದ್ದು, ಗುರು ಗ್ರಹಕ್ಕಿಂತ ಕನಿಷ್ಠ 2 ಪಟ್ಟು ಹೆಚ್ಚು ಭಾರ ಹೊಂದಿದೆ. ಇದರ ವಾತಾವರಣದಲ್ಲಿನ ಕಾರ್ಬನ್ ಮೊನಾಕ್ಸೈಡ್ ಗುರುತುಗಳ ಆಧಾರದ ಮೇಲೆ ಈ ಗ್ರಹವನ್ನು ಪತ್ತೆ ಹಚ್ಚಲಾಗಿದೆ.